ನಾಗಾರ್ಜುನ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನು ವಿದ್ಯಾಭ್ಯಾಸ? ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MSc ಪದವಿಯನ್ನು ಪಡೆದು PhDಯನ್ನು ಕೊನೆಯ ಹಂತದಲ್ಲಿದೆ. ಇನ್ನೇನು ಒಂದು 2 ತಿಂಗಳಲ್ಲಿ PhD ನನ್ನ ಇನ್ನು ಗ್ರಂಥವನ್ನು ವಿಶ್ವವಿದ್ಯಾನಿಲಯಕ್ಕೆ ಸಬ್ಮಿಟ್ ಮಾಡ್ತೇನೆ. ಓಕೆ, ಏನು ವಿಷಯ ತಮ್ಮದು PhD ವಿಷಯ? ನಂದು ಹವಾಮಾನ ಬದಲಾವಣೆಯಿಂದ ಕೃಷಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಅದರ ಜೊತೆಗೆ ಆ ಸ್ಥಳೀಯ ಪರಿಸರ ಹೇಗೆ ಬದಲಾಗುತ್ತೆ, ಅದಕ್ಕೆ ಹೇಗೆ ನಾವುಗಳು ಹೊಂದ್ಕೊಂಡು ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಗಾಕೊಳ್ತೀವಿ, ಅದರಿಂದ ಹೊರಗೆ ಬರೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದ್ರ ಮೇಲೆ ನನ್ನ PhD ಸಂಶೋಧನಾ ಪ್ರಬಂಧ ಇದೆ. ವೈಯಕ್ತಿಕ ಆಸಕ್ತಿ ನಿಮಗೆ ವ್ಯವಸಾಯದ ಬಗ್ಗೆ? ಹೌದು, ಚಿಕ್ಕ ವಯಸ್ಸಿಂದನೂ ನಾವು ವ್ಯವಸಾಯವನ್ನು ಹತ್ತಿರದಿಂದ ನೋಡಿ ಬೆಳೆದವರು, ಈಗ ವೃತ್ತಿಯಾಗಿ ತೆಗೆದುಕೊಂಡಿದ್ದೀವಿ ಸರ್. ಅಲ್ಲ, ಈಗ MSc ಮಾಡಿದ್ದೀರಿ, PhD ಮಾಡ್ತಾ ಇದ್ದೀರಿ, ಒಳ್ಳೆ ಕೆಲಸನೇ ಸಿಗುತ್ತಲ್ವ, ಯಾಕೆ ವ್ಯವಸಾಯ? ಏನಾಯಿತು, 2012ರಲ್ಲಿ ನಂದು ಗ್ರ್ಯಾಜುಯೇಷನ್ ಮುಗೀತು, ಡಿಗ್ರಿ ಮುಗೀತು. ತದನಂತರದಲ್ಲಿ ನಾನು ಭಾರತೀಯ ಸೇನೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಬಹಳ ಆಸೆ ಇತ್ತು. ಅದಕ್ಕೆ ಹಲವಾರು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೆ. ಭಾರತೀಯ ಸೇನೆಗೆ ಅಧಿಕಾರಿಗಳನ್ನ ನೇಮಿಸೋದಕ್ಕೆ ಅಂತಲೇ SSB ಬೋರ್ಡ್ ಇದೆ. ಅದು 1 ವಾರಗಳ ಕಾಲ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡುತ್ತೆ. ಆ ಇಂಟರ್ವ್ಯೂವಲ್ಲಿ ಮೆರಿಟಲ್ಲಿ ಬರಲಿಲ್ಲ. ಸೊ ಹಾಗಾಗಿ ತದನಂತರ ಮುಂದೇನು ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಅದರ ಜೊತೆಗೆ ಮನೆಯಲ್ಲಾದ ಕೆಲವು ಬದಲಾವಣೆಗಳಿಂದ ವ್ಯವಸಾಯನ ಅನಿವಾರ್ಯವಾಗಿ ತಗೊಳ್ಕೊಳ್ಬೇಕಾಗೇ ಬಂತು. ಹಾಗಾಗಿ ವ್ಯವಸಾಯಕ್ಕೆ ಬಂದೆ ಸರ್. ಅದ್ರ ಜೊತೆಗೆ ವ್ಯವಸಾಯದ ಜೊತೆಗೆ ಊರಿಂದಾನೇ ಓಡಾಡ್ಕೊಂಡು ಹೈನುಗಾರಿಕೆ ಮಾಡ್ತಾ ಇದ್ವಿ. ದಿನ 100 ಲೀಟ್ರ್ ಹಾಲು ಹಾಕ್ತಿದ್ವಿ. ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಓಡಾಡಿಕೊಂಡು ಕೃಷಿಯನ್ನು ಮುಂದುವರಿಸ್ಕೊಂಡು ಇವತ್ತು PhD ಅಂತಿಮ ಘಟ್ಟದಲ್ಲಿ ಇದೆ ಸರ್. ಈಗ ಸೈನಿಕ ಆಗಬೇಕು ಅಂತ ಹೊರಟ್ರಿ. ಹೌದು, ಜವಾನ್ ಆಗಲಿಲ್ಲ, ಕಿಸಾನ್ ಆಗಕ್ಕೆ ಹೊರಟಿದ್ದೀರಿ. ಹೌದು ಸರ್. ಹೇಗನ್ಸುತ್ತೆ? ತುಂಬ ಚೆನ್ನಾಗಿದೆ ಸರ್. ಹೌದಾ? ಹೌದು. ರೈತನಾಗಿದ್ದಕ್ಕೆ ತೃಪ್ತಿ ಇದೆಯಾ? ತೃಪ್ತಿ ಇದೆ ಸರ್. ಹೌದು. ಎಷ್ಟು ಜಮೀನಿದೆ? ನಮ್ದೊಂದು 30 ಎಕರೆ ಜಮೀನಿದೆ. ಎಷ್ಟು ಜನ ಮಕ್ಕಳು ನೀವು? ನಿಮ್ಮ ತಂದೆ? ನಾನು ಮತ್ತೆ ನಮ್ಮ ಅಣ್ಣ ಇಬ್ಬರು. ತಂದೆನೂ ರೈತರ? ಹೌದು, ತಂದೆನೂ ಕೃಷಿಕರು. ನಮ್ಮದು ಕೃಷಿ ಕುಟುಂಬ. ಏನೇನೆಲ್ಲ ಬೆಳೆ ಬೆಳಿತೀರಿ? ನಾವು ಬಾಳೆ, ಅರಿಶಿನ, ಮೊದಲು ಕಬ್ಬು ಬೆಳೀತಾ ಇದ್ವಿ. ನೀರಿನ ಅಭಾವದಿಂದ ಕಬ್ಬನ್ನು ಕಡಿಮೆ ಹಾಕಿದ್ವಿ. ಅದನ್ನು ಬಿಟ್ಟರೆ ಮಳೆಯಾಶ್ರಿತ ಬೆಳೆಗಳನ್ನು ಬೆಳಿತೀವಿ. ಸೂರ್ಯಕಾಂತಿ ಬೆಳಿತೀವಿ, ಹುರುಳಿ ಬೆಳಿತೀವಿ. ಅಂದರೆ ಆಯಾ ಕಾಲಗಮನಕ್ಕೆ ಆವತ್ತಿನ ಮಾರುಕಟ್ಟೆಯ ಬೇಡಿಕೆಯ ಅನುಸಾರವಾಗಿ ಬೆಳೆಗಳನ್ನು ಬೆಳೀತಾ ಹೋಗ್ತೀವಿ ಸರ್. ಓಕೆ, ಈಗ ನೀರಿನ ಆಶ್ರಯ ಎಲ್ಲ ಹೇಗೆ? ನೀರು ನಮ್ಮಲ್ಲೇನಾಗಿದೆ, ನಮ್ಮದು ಗುಂಡ್ಲುಪೇಟೆ ಪ್ರದೇಶ ಬರಪೀಡಿತ ಪ್ರದೇಶ. ಇದು ಕಾವೇರಿ ಜಲನಯನ ಪ್ರದೇಶದಲ್ಲೇ ಸ್ವಲ್ಪ ಎತ್ತರದಲ್ಲಿರುವಂಥ ಪ್ರದೇಶ. ನಮ್ಮಗಳಿಗೆ ಯಾವುದೇ ನದಿಯ ಸಂಪರ್ಕಗಳಿಲ್ಲ. ಗುಂಡ್ಲು ನದಿ ಅಂತ ಒಂದು ಹರಿತಾ ಇತ್ತು. ಅದು ಕಳೆದ ಒಂದು 4 ದಶಕಗಳಲ್ಲಿ ತನ್ನ ಅವನತಿಯನ್ನು ಹೊಂದಿ ಇವತ್ತು ಕಣ್ಮರೆಯಾಗ್ಬಿಟ್ಟಿದೆ. ಕಬಿನಿ ನದಿಯಿಂದ ನೀರನ್ನು ತಂದು ವ್ಯವಸಾಯ ಮಾಡೋವಂಥ ಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಮಗೆ ಉತ್ತಮ ಮಳೆ ಆದರೆ ನೀರಾವರಿ ಸೌಲಭ್ಯಗಳಿರುತ್ತೆ. ಇವಾಗ ಕೆರೆಗೆ ನೀರು ತುಂಬಿಸೋ ಯೋಜನೆ, ಇದು ಏನು ಏತ ನೀರಾವರಿ ಯೋಜನೆಗಳಿದೆ, ಆ ಯೋಜನೆಯಿಂದ ನಮ್ಮ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀರಿನ ಪರಿಸ್ಥಿತಿ ಸುಧಾರಿಸಿದೆ. ಅಂತರ್ಜಲ ಸುಧಾರಿಸಿದೆ. ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ. ಎಲ್ಲ ಜಮೀನುಗಳಲ್ಲೂ ಬೋರ್ವೆಲ್. ಎಷ್ಟಿದೆ ಬೋರ್ವೆಲ್? ಬೋರ್ವೆಲ್ ಒಂದು 6 ಬೋರ್ವೆಲ್ಗಳಿದೆ. ಓಕೆ, ಅದರ ಸಹಾಯದಿಂದ ವ್ಯವಸಾಯ ನಡೀತಾ ಇದೆ. ಹೌದು. ಓಕೆ, ಮರ ಗಿಡಗಳು, ಹಣ್ಣಿನ ಮರಗಳು ಏನಾದರೂ? ತೆಂಗಿನ ತೋಟ ಇತ್ತು. ನಮ್ಮ ತಂದೆಯವರು ತುಂಬ ಪ್ರೀತಿಯಿಂದ ಒಂದು ತೋಟ ಕಟ್ಟಿದ್ರು. ಅದು 2015-16ರಲ್ಲಿ ಬಂದಂತಹ ಭೀಕರ ಬರದಲ್ಲಿ ಅದು ತೋಟ ಹೋಯಿತು. ಇವಾಗ ಮತ್ತೆ ತೋಟ ಕಟ್ಟೋ ಯೋಜನೆ ಇದೆ ಸರ್. ಹೌದಾ? ಈಗ ತಾವೊಂದು FPO ಕೂಡ ಮಾಡಿದ್ದೀರಿ? ಹೌದು, ಶ್ರಮ ಸಂಜಾತ ರೈತ ಉತ್ಪಾದಕರ ಕಂಪನಿ ಅನ್ನೋದನ್ನು ನಮ್ಮ ಶಿವಪುರ ಗ್ರಾಮದಲ್ಲೇ ಕೇಂದ್ರ ಕಚೇರಿಯನ್ನಾಗಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆ ಸುತ್ತಮುತ್ತ ಒಂದು 16 ಹಳ್ಳಿಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಸರ್. ಏನು ಅಂದರೆ ಇವತ್ತು ಏನಾಗ್ತಾ ಇದೆ, ನಮಗೆ ಮಾರುಕಟ್ಟೆಯಲ್ಲಿ ಇರೋ ಬೆಲೆ ರೈತನಿಗೆ ಸಿಗಬೇಕು ಅನ್ನೋದು ನಮ್ಮ ಒಂದು ಮುಖ್ಯ ಉದ್ದೇಶ. ಏನೇ ಆಗ್ತಿದೆ ಅಂದರೆ, ಏನು ಗ್ರಾಹಕರು ಏನು ಬೆಲೆ ಕೊಡ್ತಾ ಇದ್ದಾರೆ ಆ ಬೆಲೆಯಲ್ಲಿ 75ರಷ್ಟು ರೈತನ ಖಾತೆಗೆ ಹೋದರೆ ರೈತನು ಇವತ್ತೇನು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಇದು ತುಂಬ ಉತ್ತಮವಾಗಿ ಆಗುತ್ತೆ. ಅದು ಉತ್ತಮ ಬೆಲೆ, ಗ್ರಾಹಕರು ಕೊಡ್ತಾ ಇರೋ ಬೆಲೆ ರೈತನಿಗೆ ಸಿಕ್ಕಿದ್ರೆ ತುಂಬ ಉತ್ತಮವಾಗಿ ರೈತ ಇನ್ನೂ ಖುಷಿಯಾಗಿ ಪ್ರಯತ್ನ ಮಾಡಿದಿರಿ ಅದಕ್ಕೋಸ್ಕರ? ಅದಕ್ಕೆ ಇವಾಗ ನಮ್ಮ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರಾದ ಶಶಿಕುಮಾರ್ ಅಂತ ಇದ್ದಾರೆ. ಅವರು ದೊಡ್ಡತುಪ್ಪೂರು ಗ್ರಾಮದವರು. ಅವರ ನೇತೃತ್ವದಲ್ಲಿ ಸಾವಯವ ಸಂತೆ ನಡೆಯುತ್ತೆ ವಾರದಲ್ಲಿ 2 ದಿನ. ಸೊ ಅವ್ರೇನು ಮಾಡ್ತಾರೆ, ಸಾವಯವ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಇವರ ನೇತೃತ್ವದಲ್ಲಿ ಗುಂಡ್ಲುಪೇಟೆಯ ಆಯ್ದ ಭಾಗಗಳಲ್ಲಿ ಪ್ರತಿ ವಾರ ಮಾರುಕಟ್ಟೆ ಮಾಡ್ತಾರೆ. ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾರೆ. ಇದರಲ್ಲಿ ಏನಾಗುತ್ತೆ, ರೈತರಿಗೂ ಉತ್ತಮ ಬೆಲೆ ಸಿಗುತ್ತೆ, ಗ್ರಾಹಕರಿಗೂ ಮಾರುಕಟ್ಟೆ ಬೆಲೆಗೆ ಹೋಲಿಸಿಕೊಂಡ್ರೆ ಕಡಿಮೆ ದರದಲ್ಲಿ ಸಿಗುತ್ತೆ. ನೇರವಾಗಿ ರೈತ ಮತ್ತು ಗ್ರಾಹಕ ಭೇಟಿಯಾಗೋದ್ರಿಂದ ಗ್ರಾಹಕರ ಬೇಕಾದಂಥ ಬದಲಾವಣೆಗಳನ್ನು ನಾವು ರೈತರು ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೊಳ್ತೀವಿ. ಓಕೆ, ಮಾರುಕಟ್ಟೆ ಮಧ್ಯಪ್ರವೇಶ ಈ ತರಹದ ಒಂದಷ್ಟು ಪ್ರಯತ್ನಗಳನ್ನು ತಾವು ಮಾಡಿದ್ದೀರಾ? ಹೌದು ಸರ್. ಈಗ ಏನಾಗಿದೆ, ಕಳೆದ ಮಾರ್ಚಿ ಅಥವಾ ಜನವರಿ, ಫೆಬ್ರವರಿ, ಮಾರ್ಚಿ ಇದು ಅರಿಶಿನ ಕಟಾವಿನ ಸಮಯ.
ಈ ಸಂದರ್ಭದಲ್ಲಿ ಏನಾಯಿತು, ಈ ವರ್ಷ ಉತ್ಪಾದನೆ ಜಾಸ್ತಿಯಾಗಿ ಬೆಲೆ ಕುಸಿತ ಆಯಿತು. ಎಷ್ಟಾಯಿತು ಅಂದರೆ ಪ್ರತಿ ಕ್ವಿಂಟಾಲ್ಗೆ 4,500 ಆಯಿತು. ಈ ಒಂದು ಸಂದರ್ಭಗಳಲ್ಲಿ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿರ್ತವೆ ರೈತರನ್ನ ಈ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಕಾಪಾಡೋದಕ್ಕೆ. ಅಂಥ ಯೋಜನೆಗಳನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಖುದ್ದಾಗಿ, ಮತ್ತು ದೆಹಲಿಯ ತೆರಳಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವರನ್ನೆಲ್ಲ ಭೇಟಿ ಮಾಡಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನು ಜಾರಿ ಮಾಡಿಸಿದ್ವಿ. ಇದು ಏನಾಯಿತು, ಅದು ಚುನಾವಣಾ ಸಂದರ್ಭ ಆಗಿದ್ದರಿಂದ ಯೋಜನೆ ಸ್ವಲ್ಪ ವಿಳಂಬ ಆಯಿತು. ಆದರೂ ಸಹ ಹಲವಾರು ರೈತರಿಗೆ ಇದರ ಲಾಭ ಸಿಕ್ಕಿದೆ. ಅಂದರೆ ಏನಂದರೆ ರೈತ ಬಾಂಧವರು ಒಂದನ್ನು ನಾವು ಅರ್ಥ ಮಾಡ್ಕೊಬೇಕು, ಏನು ಅಂದರೆ ಸರ್ಕಾರದಲ್ಲಿ ಹಲವಾರು ಕಾರ್ಯಕ್ರಮಗಳಿರುತ್ತೆ. ಅದನ್ನು ನಾವುಗಳು ಕೇಳಬೇಕು, ಯಾವ ಸಂದರ್ಭಕ್ಕೆ ಯಾವ ಸಮಯಕ್ಕೆ ಜಾರಿ ಮಾಡಿಕೊಡಿ ಅಂತ. ನಾವು ಕೇಳಲಿಲ್ಲ ಅಂದರೆ ಸರ್ಕಾರಕ್ಕೆ ತನ್ನದೇ ಆದ ಕೆಲಸ ಕಾರ್ಯಗಳು ಒತ್ತಡಗಳಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೇಳಿದ್ರೆ ಸರ್ಕಾರ ಖಂಡಿತ ಮಾಡಿಕೊಡುತ್ತೆ. ಮಗು ಒಳದಲ್ಲೇ ತಾಯಿ ಹಾಲು ಕೊಡಲ್ಲ ಅಂತಾರಲ್ಲ. ಹೌದು, ಇದು ನಿಜ ಸರ್, ನಿಜ. ಇನ್ಯಾವ್ದಾದ್ರು ಪ್ರಯತ್ನ ಮಾಡಿದ್ದೀರಾ? ಅದ್ರ ಜೊತೆಗೆ ಈಗ ಇತ್ತೀಚೆಗೆ ಸೂರ್ಯಕಾಂತಿ ಬೆಂಬಲ ಬೆಲೆಯನ್ನು ಜಾರಿ ಮಾಡಿಸಿದ್ವಿ. ಏನಾಯಿತು, ಸೂರ್ಯಕಾಂತಿ ಜಾಸ್ತಿ ಪ್ರದೇಶ ಬಿತ್ತನೆಯಾಗಿ ಅದಕ್ಕೆ ಮುಖ್ಯವಾಗಿ ಈ ವರ್ಷ ಏನಾಗಿದೆ, ವಿದೇಶದಿಂದ ಸೂರ್ಯಕಾಂತಿ ಎಣ್ಣೆ ಆಮದು ಜಾಸ್ತಿ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಯಿತು, ಸ್ಥಳೀಯವಾಗಿ ಸೂರ್ಯಕಾಂತಿಗೆ ಬೇಡಿಕೆ ಕಡಿಮೆ ಆಯಿತು. ಸೊ ಆವಾಗ ಸೂರ್ಯಕಾಂತಿ ಬೆಲೆ 4,200ರಿಂದ 4,800ಗೆ ಬಂದು ನಿಂತ್ಕೊಳ್ತು. ಇದು ಏನಾಗುತ್ತೆ, ಇದು ಮಳೆಯಾಶ್ರಿತ ಬೆಳೆ ಆಗಿರೋದ್ರಿಂದ ಉತ್ಪಾದನೆ ಒಂದು 5 ಕ್ವಿಂಟಾಲಿಂದ 6 ಕ್ವಿಂಟಾಲ್ ಪ್ರತಿ ಎಕರೆಗಿರುತ್ತೆ. ಇದು ರೈತರಿಗೆ ತುಂಬ ನಷ್ಟ ಆಗೋಂಥ ಒಂದು ಯೋಜನೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಬೆಲೆ ಖಾತ್ರಿ ಯೋಜನೆ ಇದೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಇದೆ. ಇದರಲ್ಲಿ ಸೂರ್ಯಕಾಂತಿಗೆ ಒಂದು ಉತ್ತಮವಾದ ಬೆಲೆನಿದೆ, 6,760 ರೂಪಾಯಿ ಇದೆ ಪ್ರತಿ ಕ್ವಿಂಟಾಲ್ಗೆ. ಇದನ್ನು ಜಾರಿ ಮಾಡಿಸ್ಬೇಕು ಅಂತ ಹೇಳಿ ನಾವು ನಮ್ಮ DC ಅವ್ರ ಜೊತೆ ಮಾತನಾಡಿ ಅದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅವರು ಪತ್ರ ಮೂಲಕ ರವಾನೆ ಮಾಡಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಉಪಸಮಿತಿಯಲ್ಲಿ ಅನುಮೋದನೆಯನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಇದು ಸಕಾಲದಲ್ಲಿ ಯೋಜನೆ ಜಾರಿಯಾಗಿದೆ. ನಮ್ಮ ಗುಂಡ್ಲುಪೇಟೆ ಭಾಗದ ರೈತರ ಒಂದು ಬೇಡಿಕೆಯ ಫಲವಾಗಿ ಇಂದು ರಾಜ್ಯದ ಸೂರ್ಯಕಾಂತಿ ಬೆಳೆಗಾರರಿಗೆ 178 ಕೋಟಿ ರೂಪಾಯಿ ಕೇಂದ್ರದಿಂದ ಬಂದಿದೆ. ಇದೆಲ್ಲ ನಿಮ್ಮ FPO ಮೂಲಕ ತಾವು ಮಾಡಿರುವಂತಹ ಪ್ರಯತ್ನನ? ಹೌದು ಸರ್, ನಮ್ಮ FPO ಮತ್ತು ಸಮಾನ ಮನಸ್ಕ ರೈತ ಬಾಂಧವರು ಮತ್ತು ರೈತ ಸಂಘಟನೆಗಳ ಜೊತೆಗೂಡಿ ಈ ಒಂದು ಕಾರ್ಯಗಳು ಆಗ್ತಾ ಇದೆ. ಓಕೆ, ಈಗ ನಿಮ್ಮ ಅರಿಶಿಣ ಬೇಸಾಯದ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅರಿಶಿಣ ಅನ್ನೋದು ನಮ್ಮ ಭಾಗಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಹೊರಗಡೆಯಿಂದ ಬಂದಂತಹ ಬೆಳೆ. ಸುಮಾರು ಒಂದು 80ರ ದಶಕದಲ್ಲಿ ಅರಿಶಿಣ ಏನಾಗುತ್ತೆ, ತಮಿಳುನಾಡಿನ ರೈತರು ನಮ್ಮಲ್ಲಿ ಗುತ್ತಿಗೆ ಕೃಷಿ ಮಾಡೋದಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪರಿಚಯಿಸಿದಂಥ ಬೆಳೆ ಇದು. ಇವಾಗ ಹೆಂಗಾಗಿದೆ ಅಂದರೆ, ಇದು ಅರಿಶಿಣ ಅನ್ನೋದು ಚಾಮರಾಜನಗರ ಜಿಲ್ಲೆಯ ಅವಿಭಾಜ್ಯ ವಾಣಿಜ್ಯ ಬೆಳೆ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಿಶಿಣ ಬೆಳೆಯುವಂಥ ಜಿಲ್ಲೆ ಯಾವ್ದಾದ್ರು ಇದ್ದರೆ ಅದು ಚಾಮರಾಜನಗರದಲ್ಲೇ. ಅದಕ್ಕೆ ಅಂತಲೇ ಚಾಮರಾಜನಗರದಲ್ಲೇ ರಾಜ್ಯದ ಏಕೈಕ ಅರಿಶಿಣ ಮಾರುಕಟ್ಟೆ ಇದೆ. ಸೊ ಇದು ನಮ್ಮ ಒಂದು ಮುಖ್ಯ ವಾಣಿಜ್ಯ ಬೆಳೆನೂ ಸಹ ಹೌದು. ಕಳೆದ ಬಾರಿ ನಾನೊಂದು 15 ಎಕರೆ ಅರಿಶಿಣವನ್ನು ಬೆಳೆದಿದ್ದೆ. ಹೇಳಿ ಸರ್, ಯಾವ ಥರ ಬೆಳೆದ್ರಿ? ಇದು ನಾವು ಚಿಕ್ಕಂದಿನಿಂದನೂ ಬೆಳೀತಾ ಇರತಕ್ಕಂಥ ಬೆಳೆ. ಇದರಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಸರಾಸರಿ ಇಳುವರಿ ಅಂತ ನಾವು ತೆಗೆದುಕೊಳ್ಳೋದಾದರೆ ಒಂದು 17ರಿಂದ 20 ಕ್ವಿಂಟಾಲ್ ಸಾಮಾನ್ಯ ಇಳುವರಿ ಅಂತ ಇರುತ್ತೆ. ಉತ್ತಮವಾದ ಇಳುವರಿ ಅಂದರೆ ಒಂದು 35ರಿಂದ 40 ಕ್ವಿಂಟಾಲು ಒಣಗಿದ ಅರಿಶಿಣ ಪ್ರತಿ ಎಕರೆಗೆ ಬರುತ್ತೆ. ನಾವು ಇದರಲ್ಲಿ ನಿರಂತರವಾದ ಒಂದು ಬದಲಾವಣೆಗಳನ್ನು ಮಾಡಿ ಬೀಜ ಸಂರಕ್ಷಣೆ ಮತ್ತು ಬೀಜಗಳ ಅಭಿವೃದ್ಧಿಯನ್ನು ಮಾಡಿಕೊಂಡು 2 ವರ್ಷಗಳ ಹಿಂದೆ 2021ನೇ ಸಾಲಿನಲ್ಲಿ 1 ಎಕರೆಗೆ ಗರಿಷ್ಠ 70 ಕ್ವಿಂಟಲ್ ಒಣಗಿದ ಅರಿಶಿಣವನ್ನು ನಾವು ತೆಗೆದಿದ್ವಿ. ಅಂದರೆ 35 ಟನ್ ಹಸಿ ಅರಿಶಿಣವನ್ನು ನಾವು ತೆಗೆದಿದ್ದೀವಿ. ಅದರ ಜೊತೆಗೆ ತದನಂತರದ 2022ರಲ್ಲೂ ಸಹ ಅದೇ ಇಳುವರಿ, ಅಂದರೆ ಸರಿಸುಮಾರು 35ರಿಂದ 40 ಟನ್ ಹಸಿ ಅರಿಶಿಣ 1 ಎಕರೆಗೆ ಬರೋಂಥ ಸಾಮರ್ಥ್ಯ ನಮ್ಮ ಭೂ ಪ್ರದೇಶಕ್ಕಿದೆ. ಆದರೆ ಏನಾಗುತ್ತೆ ಅಂದರೆ, ಇಲ್ಲಿ ಬೀಜಗಳ ಆಯ್ಕೆ ಅತಿ ಮುಖ್ಯ. ಅಂದ್ರೆ ತಳಿ ಏನು ಅಷ್ಟೊಂದು ಗಮನ ಹರಿಸಲ್ವ? ತಳಿ ಜೊತೆಗೆ ಬೀಜದ ಆಯ್ಕೆನೂ ಬಹು ಮುಖ್ಯವಾಗಿ. ಯಾವ ತಳಿ ಸಾಮಾನ್ಯವಾಗಿ ಬೆಳೆಯೋದು? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ 2 ತಳಿಗಳು ಅತಿ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಪ್ರಚಲಿತದಲ್ಲಿದೆ. ಒಂದು ಅರಿಶಿನ ಪುಡಿಗೆ ಸಂಬಂಧಿಸಿದಂತೆ ಆದರೆ ಸೇಲಂ ವೆರೈಟಿ ಅಂತ ಇದೆ. ಇವತ್ತಿಗೂ ಸಹ ಸೇಲಂ ವೆರೈಟಿಗೆ ಉತ್ತಮವಾದ ಬೆಲೆ ಇದೆ. ಆಯ್ದ ಅರಿಶಿನಕ್ಕೆ 15,000 ಮೇಲಿದೆ ಕ್ವಿಂಟಾಲ್ಗೆ. ಅದನ್ನು ಬಿಟ್ಟರೆ ಎಕ್ಸ್ಟ್ರಾಕ್ಷನ್ ವೆರೈಟಿ, ಅಂದರೆ ನಾವು ಅರಿಶಿಣದಿಂದ ಉಪ ಉತ್ಪನ್ನಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಒಂದು ವೆರೈಟಿ ಪ್ರತಿಭಾ ವೆರೈಟಿ ತುಂಬ ಸೂಕ್ತವಾಗಿರುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಕರ್ಕ್ಯುಮಿನ್ ಅಂಶ ತುಂಬ ಯಥೇಚ್ಛವಾಗಿದೆ. ನಮ್ಮ ಒಂದು ಭೂಪ್ರದೇಶಕ್ಕೆ ತುಂಬ ಹೊಂದ್ಕೊಂಡು ಹೋಗ್ತಾ ಇದೆ ಸರ್. ಓಕೆ, ಈಗ ಬಹಳಷ್ಟು ಹೆಚ್ಚಿನ ಇಳುವರಿಯನ್ನು ತಾವು ಪಡ್ಕೋತಾ ಇದ್ದೀರಿ ಅರಿಶಿಣದಲ್ಲಿ. ಇದರಲ್ಲಿ ಒಂದು ಬಿತ್ತನೆ ಬೀಜದ ಆಯ್ಕೆ ಅಂದ್ರಿ ಅಲ್ವಾ? ಯಾವ ಥರ ಬೀಜ ಆಯ್ಕೆ ಮಾಡ್ಕೋತಿರ್ತೀವಿ? ಬೀಜ ನೋಡಿ, ನಾವು ಕೆಲವಾರು ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ
ಈ ಬೀಜನ ನಂಬ್ಕೊಂಡು ನಾವು ವ್ಯವಸಾಯ ಮಾಡ್ತಾ ಇರೋದು. ಬೀಜ ಯಾವಾಗಲೂ ತುಂಬ ಉತ್ಕೃಷ್ಟವಾಗಿರಬೇಕು. ಆ ಉತ್ಕೃಷ್ಟವಾದ ಬೀಜವನ್ನು ಹೆಂಗೆ ಆಯ್ಕೆ ಮಾಡಬೇಕು ಅಂದರೆ, ನಮ್ಮ ಜಮೀನಿನಲ್ಲಿ ನಾವು ಮಾಡುವಂತಹ ಸರಳವಾದ ಕೃಷಿ ಪದ್ಧತಿಯಲ್ಲಿ ಯಾವುದೋ ಒಂದು ಪ್ಯಾಚ್ಗಳಲ್ಲಿ ಒಂದಷ್ಟು ಬೀಜಗಳು ಅತಿ ಹೆಚ್ಚಿನ ಇಳುವರಿಯನ್ನು ಕೊಡ್ತಾ ಇರುತ್ತೆ. ಅಂಥ ಬೀಜಗಳನ್ನು ನಾವು ಕೀಳುವಂಥ ಸಮಯದಲ್ಲಿ ಪ್ರತ್ಯೇಕವಾಗಿ ಆರಿಸಿ ಇಡಬೇಕಾಗತ್ತೆ. ಅದೇನು ಅಂದರೆ, ನಾವು ಡಾರ್ವಿನ್ಸ್ ಥಿಯರಿ ಏನಿದೆ, ಸರ್ವೈವಲ್ ದಿ ಫಿಟ್ಟೆಸ್ಟ್ ಅಂತ ಹೇಳ್ತಾರೆ, ಆ ಒಂದು ನಿಯಮದ ಮೇಲೆ ಬೀಜಗಳು ಸ್ವಾಭಾವಿಕವಾಗಿ ಹೆಚ್ಚಿನ ಉತ್ಪಾದಕತೆಯನ್ನು ಹೊಂದಿರ್ತವೆ. ಅಂಥದನ್ನು ನಾವು ಏನು ಮಾಡಬೇಕು, ಪ್ರಾಥಮಿಕವಾಗಿ ವಿಂಗಡಣೆ ಮಾಡಿ ಇಟ್ಕೊಬೇಕಾಗತ್ತೆ. ಅದನ್ನು ತದನಂತರದಲ್ಲಿ ಪ್ರತ್ಯೇಕವಾಗಿ ಕೃಷಿ ಮಾಡಬೇಕು. ಅದರಿಂದ ಮತ್ತೆ ಬರ್ತಕ್ಕಂಥ ಉತ್ತಮವಾದ ಬೀಜಗಳನ್ನು ಮುಂದಿನ ಏನು ಬೆಳೆ ಪ್ರದೇಶಕ್ಕೆ ವಿಸ್ತರಣೆ ಮಾಡ್ಕೊಂಡು ಹೋದಲ್ಲಿ ಉತ್ತಮ ಗುಣಮಟ್ಟದ ಏನು ಬೀಜಗಳು ನೈಸರ್ಗಿಕವಾಗಿ ನಮಗೆ ದೊರೆಯುತ್ತೆ. ಅಂದರೆ ನೀವು ಬೆಳೆದ ಬೆಳೆಯಿಂದಲೇ ಬೀಜನ ಸಂಗ್ರಹ ಮಾಡ್ತಿರ್ತೀವಿ. ಹೌದು ಹೌದು. ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬಳಸ್ತೀರಿ ಬಿತ್ತನೆನ? ಬಿತ್ತನೆ 8ರಿಂದ 10 ಕ್ವಿಂಟಲ್ ಇರುತ್ತೆ. ಸಣ್ಣವಾಗಿದ್ದರೆ ಒಂದು 8 ಕ್ವಿಂಟಲ್ ಆದರೆ ಸಾಕು. ತುಂಬ ದಪ್ಪವಾಗಿ ಅಥವಾ ಗಾತ್ರದಲ್ಲಿ ದೊಡ್ಡದಾಗಿ ಇದ್ದಂತಹ ಬೀಜಗಳಾದರೆ 10ರಿಂದ 12 ಕ್ವಿಂಟಲ್ ಬೀಜ ಬೇಕಾಗುತ್ತೆ. ಬೆರಳನ್ನೇ ಬಳಸ್ತೀರಾ? ಬೆರಳು ಗುಂಡು ಎರಡನ್ನೂ ಬಳಸ್ತೀವಿ. ಗುಂಡರ್ಶನಕ್ಕೆ ಹೆಚ್ಚಿನ ಆದ್ಯತೆ. ಏನಕ್ಕೆ ಗುಂಡರ್ಶನಕ್ಕೆ ಹೆಚ್ಚಿನ ಆದ್ಯತೆ ಅಂದರೆ, ಗುಂಡರ್ಶನ ಅಥವಾ ತಾಯಿ ಅರ್ಶನ ಅಂತ ನಾವೇನು ಕರಿತೀವಿ, ಅದು 15 ದಿನಕ್ಕೆ ಮೊಳಕೆ ಹೊಡೆದು ಗಿಡ ಬರುತ್ತೆ. ಈ ಬೆರಳರ್ಶನ ಅನ್ನೋದು 25ರಿಂದ 30 ದಿನ ತಗೊಳುತ್ತೆ. ನಾವು ಗುಂಡರ್ಶನ ಬಿತ್ತನೆ ಮಾಡಿದಾಗ ಒಂದು ಕಳೆ ತೆಗೆಯೋದೇನಿದೆ ಆ ಒಂದು ಖರ್ಚನ್ನು ಉಳಿಸ್ಬೋದು. ಬೇಸಾಯದ ವಿಧಾನಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ದೀರಾ ಅತ್ಯಧಿಕ ಇಳುವರಿಯನ್ನು ಪಡೆಯೋದಕ್ಕೆ? ಬೇಸಾಯದ ವಿಧಾನಗಳಲ್ಲಿ ಅಂದರೆ, ನಾವೇನು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ನಡಿಬೇಕಾಗತ್ತೆ. ಇವಾಗ ನಾನು ಒಂದು ಬೈಕ್ನಲ್ಲಿ ಒಂದು 80 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು ಅಂದರೆ ಅದಕ್ಕೆ 1 ಲೀಟ್ರು ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಬೇಕಾಗತ್ತೆ. ಸೊ ಕೃಷಿ ಭೂಮಿಯಲ್ಲೂ ಹಾಗೇನೆ. ಈಗ ನಮ್ಮ ಬೀಜಕ್ಕೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಇಳುವರಿ ಬರುತ್ತೆ ಅಂತ ನಮ್ಮ ಒಂದು ಕೃಷಿ ಇತಿಹಾಸದಿಂದ ನಾವು ತಿಳ್ಕೊಬೇಕಾಗತ್ತೆ. ಸೊ ಅದರ ಅನುಗುಣವಾಗಿ ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ನೀರನ್ನು ಬಿಡಬೇಕು, ಅದು ಇದೆಲ್ಲದರ ಜೊತೆಗೆ ಆ ಒಂದು ಬೆಳೆ ವರ್ಷದ ಏನು ಹವಾಮಾನ ಅಥವಾ ನಾವೇನು ವಾಯುಗುಣ ಅಂತೀವಿ, ಇದು ತುಂಬ ಮುಖ್ಯ. ಏನಾಗುತ್ತೆ, ಆ ವರ್ಷ ಬರಗಾಲ ಬಂದಾಗ ಹೆಚ್ಚಿನ ಇಳುವರಿ ನಾವು ಏನು ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಅಥವಾ ಜಾಸ್ತಿ ಮಳೆ ಆದಾಗ, ಏನಂದರೆ ಹೋದ ವರ್ಷ ನಮಗೇನಾಯಿತು, ಹೋದ ಸಾಲಿನಲ್ಲಿ ಅತಿ ಹೆಚ್ಚು ಮಳೆ ಆಯಿತು. ಇದರಿಂದ ಏನಾಗುತ್ತೆ, ಅರಿಶಿಣದಲ್ಲಿ ಬೇರುಕೊಳೆ ರೋಗಗಳು ಬರ್ಬೋದು, ಗೆಡ್ಡೆ ಕೊಳೆ ರೋಗಗಳು ಬರ್ಬೋದು. ಸೊ ಈ ಥರ ಸಂದರ್ಭಗಳನ್ನು ನಾವು ಅವತ್ತಿನ ಪರಿಸ್ಥಿತಿ ಅಥವಾ ಕಾಲಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ಈ ಭೂಮಿಯ ಸಿದ್ಧತೆ ಅಥವಾ ಮಣ್ಣಿನ ಪರೀಕ್ಷೆ ಅದನ್ನು ತಾವು ಮಾಡಿಸ್ಕೊಂಡು ಭೂಮಿಯ ಸಿದ್ಧತೆನೇ ಮಾಡ್ಕೊತೀರಾ? ಭೂಮಿ ಸಿದ್ಧತೆ ಇದು ತುಂಬ ಮುಖ್ಯವಾಗಿರುವಂಥ ವಿಷಯ. ಮಣ್ಣು ಪರೀಕ್ಷೆನೂ ಅಷ್ಟೇ ಪ್ರಾಮುಖ್ಯತೆನ ಪಡೆದಿದೆ. ಈಗ ನೋಡಿ, ಭೂಮಿ ಸಿದ್ಧತೆ ಯಾಕೆ ಮುಖ್ಯ ಅಂದರೆ, ಈಗ ನಮಗೆ ಭೂಮಿಯಲ್ಲಿ ನಾವು ಬೀಜ ಹಾಕದೇನೂ ಬೀಜಗಳಿರುತ್ತೆ, ಅಂದರೆ ಅದು ಕಳೆಗಳು ಅಂತ ನಾವು ಹೇಳ್ತೇವೆ, ನಮಗೆ ಬೇಡದೇ ಇರೋಂಥ ಗಿಡಗಳು. ಭೂಮಿ ಸಿದ್ಧತೆಯಲ್ಲಿ ನಾವು ಸರಿಯಾಗಿ ಭೂಮಿನ ಸಿದ್ಧತೆ ಮಾಡಲಿಲ್ಲ, ಅಥವಾ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡೋದು ಅಥವಾ ಆಳವಾದ ಉಳುಮೆ ಮಾಡಲಿಲ್ಲ ಅಂದರೆ, ಒಂದು ರೋಗಗಳು ಬರ್ಬೋದು, ಇನ್ನೊಂದು ಹೆಚ್ಚಿನ ಕಳೆಗಳು ನಮ್ಮ ತೋಟನ ಆವರಿಸ್ಕೊಳ್ಬೋದು. ಇದರ ನಿಯಂತ್ರಣ ಉಳುಮೆಯಿಂದ ಅಥವಾ ಭೂಮಿ ಸಿದ್ಧತೆ ಕಾರ್ಯದಿಂದ ಸಾಕಾಗುತ್ತೆ. ಈಗ ನಾವು ಬಾಳೆ ಹಾಕಿರೋಂಥ ಜಮೀನುಗಳಲ್ಲಿ ಅರಿಶಿಣವನ್ನು ತುಂಬ ಚೆನ್ನಾಗಿ ಬೆಳಿಬೋದು. ಏನಕ್ಕೆ ಅಂದರೆ, ಬಾಳೆಯನ್ನು ಭೂಮಿಗೆ ಮಲ್ಚ್ ಮಾಡಿರ್ತೀವಿ, ಮತ್ತು ಅಂದರೆ ರೋಟೋವೇಟರ್ ಮೂಲಕ ಭೂಮಿಗೆ ಕತ್ತರಿಸಿ ಸೇರಿಸಿರ್ತೀವಿ. ಇದು ಏನಾಗಿರುತ್ತೆ, ಭೂಮಿಯಲ್ಲಿ ಪೊಟ್ಯಾಷ್ ಅಂಶನ ಹೆಚ್ಚಿಗೆ ಮಾಡಿರುತ್ತೆ. ಅದರ ಜೊತೆಗೆ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿನೂ ಜಾಸ್ತಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಬಾಳೆ ಆದ ನಂತರ ಅರಿಶಿಣ ಹಾಕಿದರೆ ಹೆಚ್ಚಿನ ಇಳುವರಿ ಸಿಗುತ್ತೆ. ಅದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ತುಂಬ ಉತ್ತಮ. ಈ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂದರೆ, ಮಣ್ಣಿನಲ್ಲಿ ಯಾವ ಅಂಶಗಳು ಕೊರತೆ ಇದೆ ಅಂತ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಆ ಒಂದು ಪೋಷಕಾಂಶಗಳನ್ನು ಪೂರೈಕೆ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ಬೋದು. ಆವಾಗ ಏನಾಗುತ್ತೆ, ಗಣನೀಯವಾಗಿ ಉತ್ಪಾದನೆ ಕುಂಠಿತ ಆಗುತ್ತೆ. ಈಗ ಏರು ಮಡಿಗಳನ್ನು ಮಾಡಿಕೊಂಡು ತಾವು ಅರಿಶಿಣ ಬಿತ್ತನೆ ಮಾಡ್ತೀರಾ? ಅರಿಶಿಣದ ಒಳಗಡೆ ಈಗೆಲ್ಲ ನಿಮ್ಮ ಭಾಗದಲ್ಲೆಲ್ಲ ಈರುಳ್ಳಿ ಬೆಳೀತಾರೆ, ಸಾಂಬಾರ್ ಈರುಳ್ಳಿ ಅಂದರೆ ಸಣ್ಣ ಮೆಣಸಿನಕಾಯಿ ಬೆಳೀತಾರೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ಅರಿಶಿಣ ಅನ್ನೋದು ಇದು ದೀರ್ಘಾವಧಿ ಬೆಳೆ, ಸುಮಾರು 10 ತಿಂಗಳು ಬೆಳೆ ಇದು. ಈಗ ನಮಗೆ ರೈತರಿಗೆ ಏನಾಗಿದೆ, 10 ತಿಂಗಳು ಒಂದು ಬೆಳೆಯನ್ನು ಕಾಯೋದಕ್ಕಾಗಲ್ಲ, ಒಳಗಡೆ ಯಾವುದಾದ್ರೂ ಒಂದು ಬೆಳೆ ಬೇಕು. ನಮ್ಮ ಪೂರ್ವಿಕರು ಎಂಥ ಒಂದು ತಂತ್ರಜ್ಞಾನವನ್ನು ಕಲ್ತ್ಕೊಂಡಿದ್ದಾರೆ ಅಂದರೆ, ಈ ಈರುಳ್ಳಿ ಏನಿದೆ ಇದು ಬರೀ 65 ದಿನದಲ್ಲಿ ಕೊಯ್ಲಿಗೆ ಬರುತ್ತೆ. ಸೊ ಅರಿಶಿಣ ಆ 60 ದಿನಗಳ ಸಂದರ್ಭದಲ್ಲಿ ಇನ್ನೂ ಬೆಳೆದಿರಲ್ಲ, ಭೂಮಿನ ಬಿಟ್ಟು 1 ಅಡಿನೂ ಮೇಲೆ ಬಂದಿರಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೆಳೆನ ತೆಗೆದುಕೊಳ್ಬೋದು. ಅದರ ಜೊತೆಗೆ ಜಾಸ್ತಿ ಪೋಷಕಾಂಶಗಳನ್ನು ಬೇಡದೇ ಇರೋಂಥ ಬೆಳೆ ನಮ್ಮ ಸಣ್ಣ ಈರುಳ್ಳಿ, ಕಡಿಮೆ ನೀರಲ್ಲಿ ಬೆಳೆಯುವಂಥ ಬೆಳೆ ಇದು. ಇದೇನಾಗುತ್ತೆ, ಈಗ ನಾವು ತಮಿಳ್ನಾಡು ಬಾರ್ಡ್ರಲ್ಲಿರೋದ್ರಿಂದ ತಮಿಳ್ನಾಡಲ್ಲಿ ಇದರ ಉಪಯೋಗ ಜಾಸ್ತಿ, ಬಳಕೆ ಜಾಸ್ತಿ.
ಅದ್ರ ಜೊತೆಗೆ ಇದು 60 ದಿನದ ಬೆಳೆ ಆಗಿರೋದ್ರಿಂದ ಕೆಲವೊಂದು ಬಾರಿ ಈಗ ನಾವು ಹೋದ ವರ್ಷ ಮುಂಗಾರಲ್ಲಿ ತೆಗೆದುಕೊಂಡ್ರೆ ಈ ವರ್ಷದ ಜೂನ್ ಜುಲೈಯಲ್ಲಿ 1 ಕ್ವಿಂಟಾಲ್ ಸಣ್ಣೀರುಳ್ಳಿಗೆ 10,000 ರೂಪಾಯಿ ಗರಿಷ್ಠ ಬೆಲೆಯಾಗಿತ್ತು. ಇದು ಒಂದು ಎಕರೆಗೆ ಒಂದು 40ರಿಂದ 50 ಕ್ವಿಂಟಾಲ್ ಸರಾಸರಿ ತೆಗಿಬೋದು ಅರಿಶಿಣದ ಒಳಗಡೆನೆ. ಇನ್ನೂ ಉತ್ತಮವಾಗಿ ತೆಗಿಬೋದು ಅಂದರೆ 80ರಿಂದ 100 ಕ್ವಿಂಟಾಲ್ ತೆಗೆದಿದ್ದೀವಿ. ಪರವಾಗಿಲ್ಲ. ಬಿತ್ತನೆ ಅದು ಈರೋಡಿಂದ ಅಥವಾ ನಮ್ಮ ನಾಮಕಲ್ ಅಂತ ಇರುತ್ತೆ, ಆ ಪ್ರದೇಶಗಳಿಂದ ಬೆಳೆದಂತಹ ಈರುಳ್ಳಿಯನ್ನ ಬಿತ್ತನೆಗೆ ತರ್ತಾರೆ. ಓಕೆ, ಪರವಾಗಿಲ್ಲ, ಒಳ್ಳೆ ಆದಾಯನೇ ಅಲ್ವಾ? ಹೌದು, ಕಡಿಮೆ ಸಮಯದಲ್ಲಿ ಒಳ್ಳೆ ಆದಾಯ ರೈತನ ಕೈ ಸೇರ್ತಾ ಇದೆ. ಅರಿಶಿನ ಈರುಳ್ಳಿ ಇದು ಕಾಂಬಿನೇಷನ್, ಎರಡು ಉತ್ತಮವಾದ ಬೆಳೆ. ಇದು ಯಾವುದರಿಂದನೂ ತೊಂದರೆ ಆಗಲ್ಲ. ಓಕೆ. ಮೆಣಸಿನ್ಕಾಯಿ ಬೆಳೆಯಲ್ವಾ ತಾವು? ಮೆಣಸಿನಕಾಯಿ ಮೊದಲು ಬೆಳೀತಾ ಇದ್ವಿ. ಮೆಣಸಿನಕಾಯಿಗೆ ಏನಾಗುತ್ತೆ, ಮೆಣಸಿನಕಾಯಿಗೆ ಬೆಲೆ ಸ್ಥಿರವಾಗಿರಲ್ಲ. ಅದ್ರ ಜೊತೆಗೆ ಇವಾಗ ಆಳುಗಳ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಮೆಣಸಿನಕಾಯಿನ ಕುಯ್ದು ಮಾರುಕಟ್ಟೆಗೆ ಹಾಕಿದ್ರೆ ಖರ್ಚು ಜಾಸ್ತಿ ಬರ್ತಾ ಇರೋದ್ರಿಂದ ಅದ್ರ ಜೊತೆಗೆ ಮೆಣಸಿನಕಾಯಿಗೆ ವಿಲ್ಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಂಥ ಬೆಳೆಗಳನ್ನು ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ಓಕೆ. ಈಗ ನೀವು ಹನಿ ನೀರಾವರಿ ಮೂಲಕ ಅರಿಶಿನ ಬೆಳಿತೀರಾ? ಹೌದು, ಸಂಪೂರ್ಣವಾಗಿ ನಮ್ಮ ಏನು ಕೃಷಿ ಕ್ಷೇತ್ರ ಇದೆ ಅದು ಹನಿ ನೀರಾವರಿ ಆಗಿದೆ ಸರ್. ಏನಕ್ಕೆ ಅಂದರೆ ಕಡಿಮೆ ನೀರಿನ ಲಭ್ಯತೆ ಇರೋದ್ರಿಂದ ಹನಿ ನೀರಾವರಿ ಮಾಡದೆ ಬೇರೆ ಯಾವ ಮಾರ್ಗಗಳು ಇಲ್ಲ. ಪೋಷಕಾಂಶಗಳನ್ನು ಯಾವ ರೀತಿ ಕೊಡ್ತೀರಿ, ಎಷ್ಟು ಕೊಡ್ತೀರಿ, ಹೇಗೆ ಕೊಡ್ತೀರಿ? ಪೋಷಕಾಂಶಗಳನ್ನು ಅಗತ್ಯಕ್ಕೆ ತಕ್ಕಂಗೆ. ಈಗ ಏನಾಗುತ್ತೆ, ನಮ್ಮ ಬೆಳೆ ಅಥವಾ ಜಮೀನುಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ. ಕೆಲವೊಂದು ಜಮೀನುಗಳು ತುಂಬ ಫಲವತ್ತಾಗಿ ಕೆಂಪು ಮಣ್ಣಿನ ಜಮೀನುಗಳಿರುತ್ತೆ, ಅದಕ್ಕೆ ಪೋಷಕಾಂಶಗಳ ಬಳಕೆ ತುಂಬ ಕಡಿಮೆ ಇರುತ್ತೆ. ಕೆಲವೊಂದು ಜಮೀನುಗಳು ಕಪ್ಪು ಮಣ್ಣು ಇರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಫಲವತ್ತಿಲ್ಲದೆ ಇರೋವಂಥ ಜಮೀನುಗಳು ಇದೆ. ಅಂಥ ಜಮೀನುಗಳಿಗೆ ಸಾವಯವ ಗೊಬ್ಬರಗಳನ್ನ ಯಥೇಚ್ಛವಾಗಿ ಹಾಕಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಅನ್ನೋದು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಿಗದಿ ಮಾಡಿ ಅದನ್ನು ನಾವು ಪೂರೈಕೆ ಮಾಡಲ್ಲ. ಅಂದಾಜು ಹೇಳಿ, ಏನೇನು ಗೊಬ್ಬರಗಳನ್ನು ಈಗ ಏನು ನೀರಲ್ಲಿ ಕರಗೋ ಗೊಬ್ಬರನೇ ಬಳಸ್ತೀರಾ? ಇಲ್ಲ, ಬೇಸಲ್ ಡೋಸ್ ಆಗಿ ಏನು ಕೊಡ್ತೀರಾ? ಬೇಸಲ್ ಡೋಸ್ ಆಗಿ DAP ಕೊಡ್ತೀವಿ. ಎಷ್ಟು ಕೊಡ್ತೀರಿ ಒಂದು ಎಕರೆ? DAP 2 ಬ್ಯಾಗ್ ಕೊಡ್ತೀವಿ ಒಂದು ಎಕರೆಗೆ. SSP ಹಾಕ್ತೀವಿ, MOP ಇರುತ್ತೆ. ಅದ್ರ ಜೊತೆಗೆ ಇವಾಗ ಅರಿಶಿಣದಲ್ಲಿ 5 ತಿಂಗಳು ಅಥವಾ 6ನೇ ತಿಂಗಳ ಅವಧಿಯಲ್ಲಿ ಪೊಟ್ಯಾಶ್ ಕೊರತೆ ಆಗುತ್ತೆ. ಆವಾಗ ನಾವು ಪೊಟ್ಯಾಷನ್ನ ಒಂದು 5 kg ಅಥವಾ 10 kg ನೀರಲ್ಲಿ ಕರಗೋ ಅಂಥ ಪೊಟ್ಯಾಷನ್ನ ಪ್ರತಿ ಎಕರೆಗೆ ಕೊಡ್ತೀವಿ. ಸೊ ಅದೇನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ನಾವು ಪೊಟ್ಯಾಶ್ ಪೂರೈಕೆ ನೀರಲ್ಲಿ ಕರಗುವಂಥ ಪೊಟ್ಯಾಷನ್ನ ಕೊಡೋದ್ರಿಂದ ವೇಗವಾಗಿ ಗಿಡಗಳಿಗೆ ಸಿಗುತ್ತೆ. ಸೊ ಆವಾಗ ಗೆಡ್ಡೆ ಫಾರ್ಮೇಷನ್ ಇನ್ನೂ ಚೆನ್ನಾಗಾಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಅಂದರೆ ಸಿಂಪರಣೆ ಮೂಲಕನೂ ಮಾಡ್ಬೋದು. ಸಿಂಪಡಣೆ ಮೂಲಕ ಮಾಡೋದು ಯಾವಾಗ ಅಂದರೆ ಲಘು ಪೋಷಕಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನಿರುತ್ತೆ ಅದನ್ನು ಸಿಂಪಡಣೆ ಮೂಲಕ ಮಾಡ್ತೀವಿ. ಪ್ರಾಥಮಿಕವಾಗಿ ಭೂಮಿ ಸಿದ್ಧತೆ ಮಾಡ್ಕೊಬೇಕಾದ್ರೆ ಐರನ್ನು, ಜಿಂಕು, ಬೋರಾನ್, ಮೆಗ್ನೀಷಿಯಂ ಎಲ್ಲ ಕೊಟ್ಟಿರ್ತೀವಿ. ಸಿಂಪಡಣೆಯಲ್ಲಿ ಯಾವುದನ್ನು ಕೊಡಬೇಕು ಅಂದರೆ ಯಾವಾಗ ಕೊರತೆ, ಗಿಡಗಳು ತಮ್ಮ ಏನು ಸಿಂಪ್ಟಮ್ಸನ್ನು ತೋರಿಸುತ್ತೆ ಆವಾಗಷ್ಟೇ ಸಿಂಪಡಣೆ ಮೂಲಕ ಕೊಡ್ಬೋದು. ಟರ್ಮರಿಕ್ ಸ್ಪೆಷಲ್ ಅಂತ ಬಂದಿದೆ, ಅದನ್ನು ಬಳಸ್ತೀವಿ. ಪ್ರತಿ ಬಾರಿ ಔಷಧಿ ಸಿಂಪಡಣೆ ಸಂದರ್ಭದಲ್ಲಿ ನಾವು ಬಳಸ್ಕೊಳ್ತೀವಿ ಅದನ್ನು. ಕೀಟ ರೋಗಗಳನ್ನು ಯಾವ ರೀತಿ ಹತೋಟಿ ಮಾಡ್ಕೋತೀರಿ ಮತ್ತು ಹೇಗೆ ಪತ್ತೆ ಹಚ್ಕೋತೀರಿ? ಅರಿಶಿಣದಲ್ಲಿ ನಮಗೆ ಬಹುಮುಖ್ಯವಾಗಿ 2 ರೋಗಗಳು ಜಾಸ್ತಿ ಕಾಡುತ್ತೆ. ಒಂದು ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಇನ್ನೊಂದು ಗೆಡ್ಡೆ ಕೊಳೆ ರೋಗ. ಇದೆರಡನ್ನ ಬಿಟ್ಟ ನಂತರ ಕಾಂಡ ಕೊರಕ ಅಂತ ಬರುತ್ತೆ, ಸ್ಟೆಮ್ ಬೋರರ್ ಅಥವಾ ಶೂಟ್ ಬೋರರ್ ಅಂತ. ಈ 3 ರೋಗ ಅತಿ ಹೆಚ್ಚಾಗಿ ಅರಿಶಿನ ಬೆಳೆಗೆ ಬರೋಂತಹ ರೋಗಗಳು. ಇದನ್ನು ಹೆಂಗೆ ನಿರ್ವಹಣೆ ಮಾಡ್ಬೋದು ಅಂದರೆ, ಮುಂಗಾರು ನಂತರ ಜೂನ್ ಜುಲೈಯಲ್ಲಿ ಕೀಟಗಳು ಶೂಟ್ ಬೋರರ್ ಬರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಯಿತು ಅಂದರೆ ಕೀಟಗಳು ತಾನೇ ಸತ್ತೋಗುತ್ತೆ. ಮಳೆ ಜಾಸ್ತಿ ಆಗದೇ ಇದ್ದಾಗ ಅರಿಶಿಣದ ಕಾಂಡದ ಮೇಲೆ ತೂತುಗಳಾಗಿರುತ್ತೆ, ರಂಧ್ರಗಳಾಗಿರುತ್ತೆ. ಆವಾಗ ಯಾವುದಾದ್ರೂ ಒಂದು ಕೀಟನಾಶಕ ಸಿಂಪಡಣೆ ಮಾಡಿದ್ರೆ ಅದು ನಿಯಂತ್ರಣ ಆಗುತ್ತೆ. ಅದ್ರ ಜೊತೆಗೆ ಎಲೆ ಚುಕ್ಕೆ ರೋಗಗಳು ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಸೊ ಆ ಒಂದು ಸಂದರ್ಭಕ್ಕೆ ಒಂದು ಫಂಗಿಸೈಡ್ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನ ಬಳಸ್ಕೊಂಡು ಸಿಂಪಡಣೆ ಮಾಡ್ಕೊಬೋದು. ಅದರ ಜೊತೆಗೆ ಇನ್ನು ಗಡ್ಡೆ ಕೊಳೆ ರೋಗ ಅಂತ ನಾವೇನು ಕರಿತೀವಿ, ಅಥವಾ ಬೇರು ಕೊಳೆ ರೋಗ ಅಂತ, ಇದು ರೈತರು ಇವತ್ತು ಅರಿಶಿಣದಲ್ಲಿ ನಷ್ಟ ಆಗ್ತಾ ಇರೋದು ಈ ಒಂದು ರೋಗದಿಂದಾನೆ. ಇದನ್ನು ನಾವು ಪತ್ತೆ ಹಚ್ಚೋದಕ್ಕೆ ವಿಫಲರಾಗ್ತಾ ಇದ್ವಿ. ಏನಂದರೆ ನಾವು ಏನು ಮಾಡ್ತೀವಿ, ನಮ್ಮ ಜಮೀನಲ್ಲಿ ಈ ವರ್ಷ ಗಡ್ಡೆ ಕೊಳೆ ರೋಗದಿಂದ ಬೆಳೆ ಹಾನಿಯಾಗಿದೆ ಅಂತ ನಮಗೆ ಗೊತ್ತಿರುತ್ತೆ. ಆದರೂ ಸಹ ಅರಿಶಿಣದ ಒಂದು ಮೇಲ್ಗಡೆ ನೋಟವನ್ನು ನೋಡಿ ನಾವು ಬಿತ್ತನೆಗೆ ಇಟ್ಕೊಳ್ತೀವಿ. ಇದು ರೈತರು ಮಾಡ್ತಿರ್ತಕ್ಕಂಥ ಒಂದು ತಪ್ಪಿನಿಂದ ಅವನಿಗೆ ನಷ್ಟ ಆಗ್ತಿದೆ. ಏನಾಗುತ್ತೆ ಅಂದರೆ, ನಾವು ರೋಗ ಸಹಿತ ಗೆಡ್ಡೆಗಳನ್ನು ನಾವು ಬಳಸಿದ್ರೆ ಅದು ರೋಗ ತನ್ನಲ್ಲೇ ಇರುತ್ತೆ, ಅದನ್ನು ನಿರ್ವಹಣೆ ಮಾಡೋದಕ್ಕೆ ಹೆಚ್ಚು ಖರ್ಚಾಗುತ್ತೆ. ಓಕೆ. ಸೊ ಹಾಗಾಗಿ ಈ ಗೆಡ್ಡೆ ಕೊಳೆ ರೋಗ ಬರೋದಕ್ಕೆ ಇನ್ನೂ ಒಂದು ಕಾರಣ ಏನಂದರೆ ತೇವಾಂಶ.
ಭೂಮಿಯಲ್ಲಿ ತೇವಾಂಶ ಎಷ್ಟಿರುತ್ತೆ ಅದ್ರ ಮೇಲೆ ನಿಯಂತ್ರಣ ಆಗುತ್ತೆ. ಹೆಚ್ಚು ಮಳೆ ಆದಾಗ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅಥವಾ ನಮ್ಮ ಜಮೀನಿನಲ್ಲಿ ಎಲ್ಲಾದರೂ ಒಂದು ಕಡೆ ನೀರು ಜಾಸ್ತಿ ನಿಂತ್ಕೊಳ್ತಾ ಇದೆ ಅಂದರೆ ಅಂಥ ಭಾಗಗಳಲ್ಲಿ ಯಾವಾಗಲೂ ಗಮನ ಹರಿಸಬೇಕಾಗುತ್ತೆ. ಮೊದಲನೇದಾಗಿ ನೀರು ನಿಂತ್ಕೊಳ್ಳದೇ ಇರೋಂಥ ವ್ಯವಸ್ಥೆನ ನಾವು ಮಾಡ್ಕೊಳ್ಬೇಕು. ಏರುಮಡಿ ಮಾಡೋದು ಅದೇ ಉದ್ದೇಶಕ್ಕೆ, ನೀರಿಗೂ ಬಸಿಗಾಲುವೆ ಮೂಲಕ ಬೇಗ ಡ್ರೈನ್ ಆಗಲಿ ಅಂತ. ಈ ಗಡ್ಡೆ ಕೊಳೆ ರೋಗ ಒಂದು ಹತೋಟಿ ಮಾಡಿದ್ರೆ 25% ಹೆಚ್ಚು ಇಳುವರಿನ ನಾವು ಪಡೆದುಕೊಳ್ಬೋದು. ಇದೇನಾಗುತ್ತೆ, ಭೂಮಿಯಿಂದನೂ ಬರುತ್ತೆ, ಗಡ್ಡೆಯಿಂದನೂ ಬರುತ್ತೆ. ಈಗ ಸಾಮಾನ್ಯವಾಗಿ ಅರಿಶಿನ ಬಿತ್ತನೆ ಮಾಡೋ ಸಮಯ ಯಾವುದು ತಾವು? ಮೊದಲೇನಾಕಿತ್ತು, ಮೇ ಜೂನ್ ಮಾಡ್ತಾ ಇದ್ವಿ. ಈಗ ನಾವು ಸಾಂಬಾರು ಈರುಳ್ಳಿ ಬಿತ್ತನೆ ಮಾಡ್ತಾ ಇರೋದ್ರಿಂದ ಸಾಂಬಾರು ಈರುಳ್ಳಿಗೆ ಅರ್ಲಿ ಕ್ರಾಪ್ ಅಂದರೆ ಬೇಗ ಬೆಳೆ ಬಂದಾಗ ಉತ್ತಮ ಬೆಲೆ ಇರುತ್ತೆ ಅಂತ ಹೇಳಿ ಈಗ ಮೇ ಜೂನ್ ಇದ್ದಂತಹ ನಾಟಿ ಸಮಯ. ಅದ್ರ ಜೊತೆಗೆ ಇನ್ನೂ ಒಂದು ಕಾರಣ ಏನು ಅಂದರೆ ಅಡ್ವಾನ್ಸ್ಮೆಂಟ್ ಆಫ್ ಮಾನ್ಸೂನು. ಅಂದರೆ ಮಾನ್ಸೂನು ಬೇಗ ಬರ್ತಾ ಇದೆ. ಅಂದರೆ ಇದು ಹವಾಮಾನ ಬದಲಾವಣೆಗೆ ಮುಖ್ಯ ಉದಾಹರಣೆ. ಏನಾಗ್ತಾ ಇತ್ತು, ಜೂನ್ ಜುಲೈಯಲ್ಲಿ ನಾಟಿ ನಡೀತಾ ಇತ್ತು ನಮ್ಮ ಭಾಗದಲ್ಲಿ. ಅಂದರೆ ನಾನು ಒಂದು 40 ವರ್ಷಗಳಿಂದ ಹಿಂದೆ ಹೇಳ್ತಾ ಇರೋದು. ಬೇಗ ಮಳೆ ಬಂದು ಪೂರ್ವ ಮುಂಗಾರು ನಮಗೆ ಯಾವಾಗಲೂ ಬೇಗನೆ ಬರುತ್ತೆ. ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಲೇ ನಾವು ಬಿತ್ತನೆ ಕಾರ್ಯ ಮಾಡ್ತೀವಿ. ಮೇ ಜೂನಲ್ಲಿದ್ದು ಬಿತ್ತನೆ ಇವಾಗ ಮಾರ್ಚ್ ಎಂಡಿಂದ ಏಪ್ರಿಲ್ ಬಿಗಿನಿಂಗಿಗೆ ಬಂದ್ಬಿಟ್ಟಿದೆ. ಶುಂಠಿ ಹಂಗಾಮಿಗೆ ಬಂದ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಮುಂದಿನ ಇನ್ನೊಂದು 10-15 ವರ್ಷಗಳಲ್ಲಿ ಹಾಗೆ ಆಗ್ಬೋದು. ಬೀಜೋಪಚಾರ ಏನಾದ್ರು ಮಾಡ್ತೀರಾ? ಬೀಜೋಪಚಾರ ಮಾಡ್ತೀವಿ. ಏನು ಮಾಡ್ತೀರಿ, ಹೇಗೆ ಮಾಡ್ತೀರಿ? ಶಿಲೀಂಧ್ರ ನಾಶಕಗಳನ್ನು ಬಳಸ್ಕೊಂಡು, ಕೀಟನಾಶಕಗಳನ್ನು ಬಳಸ್ಕೊಂಡು ಅರಿಶಿನವನ್ನು ಭೂಮಿಗೆ ಹಾಕೋದಕ್ಕೂ ಮುಂಚೆ ದ್ರಾವಣದಲ್ಲಿ ಅದ್ದಿ ಒಂದು 2 hours ಬಿಟ್ಟು ನಂತರ ಭೂಮಿಗೆ ಹಾಕ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಗೆಡ್ಡೆ ಶಿಲ್ಕುಗಳಿರುತ್ತೆ. ಆ ಗೆಡ್ಡೆ ಶಿಲ್ಕು ಮತ್ತು ಯಾವುದಾದ್ರು ಹುಳಗಳು, ನಾವು ಜನವರಿಯಲ್ಲಿ ಅರಿಶಿನ ಕಿತ್ತಿರ್ತೀವಿ, ಜನವರಿಯಿಂದ ಏಪ್ರಿಲ್ ತನಕ ಅರಿಶಿನ ಒಂದು ಕಡೆ ಗುಡ್ಡೆ ಹಾಕಿರ್ತೀವಿ. ಅದರಲ್ಲಿ ಕೀಟಗಳು ಸೇರ್ಕೊಬೋದು, ಶಿಲೀಂಧ್ರಗಳು ಡೆವಲಪ್ ಅಂದರೆ ಅಭಿವೃದ್ಧಿ ಹೊಂದಿರುತ್ತೆ. ಸೊ ಅದನ್ನು ನಾವು ಪ್ರಾಥಮಿಕವಾಗಿ ಭೂಮಿಗೆ ಹಾಕೋದಕ್ಕೂ ಮುಂಚೆನೇ ಅದನ್ನು ನಿಯಂತ್ರಣ ಮಾಡಿದ್ರೆ ನಮಗೆ ನಮ್ಮ ಬಿತ್ತನೆ ಪ್ರದೇಶದಲ್ಲಿ ರೋಗಗಳ ಹಾವಳಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮೊದಲೇ ಮಾಡಬೇಕು ಇದನ್ನೆಲ್ಲ. ಕಟಾವು, ಬೇಯಿಸೋದು, ಅದ್ರ ಬಗ್ಗೆ ಹೇಳಿ. ಇವತ್ತು ಅರಿಶಿನ ಕೃಷಿಯಲ್ಲಿ ಜಾಸ್ತಿ ಖರ್ಚನ್ನು ಬೇಡ್ತಾ ಇರೋಂಥ ಒಂದು ಹಂತ ಅಂದರೆ ಕಟಾವು. ಏನಕ್ಕೆ ಅಂದರೆ ಅರಿಶಿನ ಅನ್ನೋದು ಅತಿ ಹೆಚ್ಚು ಆಳುಗಳನ್ನು ಬೇಡ ಅಂತಹ ಒಂದು ಬೆಳೆ. ಅದನ್ನು ಕೀಳೋದಕ್ಕಾಗಿರ್ಬೋದು. ಅರಿಶಿನವನ್ನು ಕಟಾವು ಮಾಡಬೇಕು ಅಂದರೆ ಫಸ್ಟು ಎಲೆಯನ್ನು ಕತ್ತರಿಸ್ತೀವಿ. ಯಾವಾಗ ಅಂದರೆ ಜನವರಿ ಪ್ರಾರಂಭದಲ್ಲೇ ಅರಿಶಿನ ಕಟಾವು ಪ್ರಾರಂಭ ಆಗುತ್ತೆ. ಎಲೆಗಳನ್ನು ಕತ್ತರಿಸಿ ಅದು ಒಂದು 15-20 ದಿನ ಒಣಗಿದ ಮೇಲೆ ಆ ಎಲೆನೇ ಉರುವಲಾಗಿ ಬಳಸ್ತಾ ಇದ್ದೀವಿ. ಇವಾಗ ಏನಾಗಿದೆ, ಬೇರೆ ಬೇರೆ ಕಂಪ್ನಿಗಳು ಆ ಎಲೆಯಲ್ಲೇ ಏನೋ ಕೆಲವು ರಾಸಾಯನಿಕಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಟರ್ಮರಿನ್ ಆಯಿಲ್ಸ್ ಅಂತ ಇರುತ್ತೆ, ಅದನ್ನು ಎಲೆ ಮೂಲಕ ತೆಗಿತಾ ಇರೋದ್ರೆ ಆ ಎಲೆಗೂ ಒಳ್ಳೆ ಬೆಲೆ ಇದೆ ಇವತ್ತು. ಅದೇನಂದರೆ ಈಗ ಅವರಿಗೆ ಏನು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು, ಸಾರಿಗೆ ವೆಚ್ಚ ಇರೋದ್ರಿಂದ ಹೆಚ್ಚಿನ ಬೆಲೆನ ರೈತರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ಎಲೆ ತೂಕ ಕಡಿಮೆ ಇರುತ್ತೆ. ಒಂದು ಲಾರಿಯಲ್ಲಿ ಒಂದು 5 ಟನ್ನು ಅಷ್ಟೇ ತೊಗೊಂಡೋಗೋಕ್ಕಾಗತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲೆಗೂ ಜಾಸ್ತಿ ಬೇಡಿಕೆ ಬಂದರೂ ಬರ್ಬೋದು. ಅದರ ಜೊತೆಗೆ ನೆಕ್ಸ್ಟ್ ಏನಾಗುತ್ತೆ, ಭೂಮಿಯಿಂದ ಗೆಡ್ಡೆಗಳನ್ನು ಕಿತ್ತು ತೆಗಿಬೇಕು. ಇದಕ್ಕೆ ನಮಗೆ ಹೆಚ್ಚಿನ ಲೇಬರು ಅಂದರೆ ಮಾನವ ಶ್ರಮನ ಬೇಡುತ್ತೆ. ಅದರ ಜೊತೆಗೆ ಇಲ್ಲಿ ಅರಿಶಿನದಲ್ಲಿ ಏನಾಗುತ್ತೆ, ಗುಂಡರಿಶಿನ ಮತ್ತು ಬೆರಳರಿಶಿನ ಅಂತ 2 ಬರುತ್ತೆ. ಆ ಎರಡನ್ನೂ ನಾವು ಬೇಯಿಸಬೇಕಾದ್ರೆ ಬೇರೆ ಬೇರೆ ಬೇಯಿಸಬೇಕು. ಏಕೆಂದರೆ ಬೆರಳರಿಶಿನ ಅನ್ನೋದು ಬೇಗ ಬೆಂದೋಗುತ್ತೆ, ಗುಂಡರಿಶಿನ ಅನ್ನೋದು ಲೇಟಾಗಿ ಬೇಯುತ್ತೆ. ಸೊ ಹಾಗಾಗಿ ಅದು ಎರಡನ್ನೂ ಎಣ್ಣಾಳುಗಳ ಮೂಲಕ ಸಪ್ರೇಟ್ ಮಾಡ್ತಾರೆ. ಗಂಡು ಹಾಳು ಅಗ್ದು ಭೂಮಿ ಒಳಗಡೆ ಇರೋ ಅರಿಶಿನ ಮೇಲೆ ಇಡ್ತಾರೆ, ಎಣ್ಣೆ ಹಾಳುಗಳು ಗುಂಡು ಮತ್ತು ಬೆರಳನ್ನು ಬೇರೆ ಮಾಡ್ತಾರೆ. ನಾವೇನಾಗುತ್ತೆ, ಹೆಚ್ಚಿನ ಬಾರಿ ಗುಂಡರಿಶಿನವನ್ನು ನಾವು ಬಿತ್ತನೆಗೆ ಇಟ್ಕೊಳ್ತೀವಿ, ಬೆರಳರಿಶಿನವನ್ನು ಬೇಯಿಸ್ತೀವಿ. ಏನಕ್ಕೆ ಗುಂಡರಿಶಿನ ಜಾಸ್ತಿ ಬಿತ್ತನೆಗೆ ಇಟ್ಕೊಳ್ತೀವಿ ಅಂದರೆ ಗುಂಡರಿಶಿನ ಬೇಗ ಮೊಳಕೆ ಹೊಡೆದು ಹೆಚ್ಚಿನ ಒಂದು ಉತ್ಪಾದನೆ ಆಗುತ್ತೆ. ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ಬೆರಳರಿಶಿನಕ್ಕೆ ಯಾವಾಗಲೂ ಉತ್ತಮವಾದ ಬೇಡಿಕೆ ಇರುತ್ತೆ. ಆ ಒಂದು ಉದ್ದೇಶದಿಂದ ಬೆರಳರಿಶಿನ ಬೇಯಿಸ್ಕೊಂಡು ಗುಂಡನ್ನು ಬಿತ್ತನೆಗೆ ಇಟ್ಕೊಳ್ತೀವಿ. ನೀವು ಸಿಂಪರಣೆಗೆ ಡ್ರೋನ್ಗಳನ್ನೇನಾದರೂ ಬಳಸ್ತಾ ಇದ್ದೀರಾ? ಹೌದು, ಸಿಂಪಡಣೆಗೆ ಈಗ ಡ್ರೋನ್ ಬಳಸ್ತಾ ಇದ್ದೀವಿ. ಏನಕ್ಕೆ ಡ್ರೋನ್ ಬಳಸ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಪ್ರಬಲವಾದ ಕಾರಣ ಅಂದರೆ ಇವತ್ತು ಕೂಲಿ ಆಳುಗಳ ಸಮಸ್ಯೆ. ಅದರ ಜೊತೆಗೆ ಸುಮಾರು ವರದಿಗಳು ರೈತನ ದೇಹದಲ್ಲಿ ರಾಸಾಯನಿಕ ಅಂಶಗಳನ್ನು ಪತ್ತೆ ಹಚ್ಚಿರೋದನ್ನು ನಾವೆಲ್ಲರೂ ಓದ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ಸ್ಪ್ರೇ ಮಾಡಬೇಕಾದ್ರೆ ರೈತ ಅಥವಾ ಕೂಲಿ ಆಳು ಬೆಳಗ್ಗೆಯಿಂದ ಸಂಜೆ ತನಕ ಸಿಂಪಡಣಾ ಸಮಯದಲ್ಲಿ ಕೆಮಿಕಲ್ ಜೊತೆನೇ ಒಡನಾಟ ಇರುತ್ತೆ. ಅವನು ಉಸಿರಾಡ್ಬೋದು ಅಥವಾ ದೇಹದ ಮೇಲೆ ಕೂರ್ಬೋದು. ನಮ್ಮ ಸೇವನೆ 2 ಥರ, ಒಂದು ದೇಹದ ಮೂಲಕ ಅಂದರೆ ಬಾಯಿ ಮೂಲಕನೂ ತಗೊಳ್ತೀವಿ, ಚರ್ಮದ ಮೂಲಕನೂ ನಮ್ಮ ಆರ್ಗನ್ಸ್ ಅಬ್ಸರ್ವ್ ಮಾಡುತ್ತೆ. ಸೊ ಇದು ಚರ್ಮದ ಮೇಲೆ ಬಿದ್ದರೂ ತೊಂದರೆ, ಗಾಳಿ ಮೂಲಕ ದೇಹ ಸೇರಿದ್ರೂ ತೊಂದರೆ.
ಡ್ರೋನ್ಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಡ್ರೋನ್ಗೆ ನಾವುಗಳು ನಮ್ಮ ಚಾಮರಾಜನಗರ ಜಿಲ್ಲೆಯ ಏನು ಯಂಗ್ ಗ್ರ್ಯಾಜುಯೇಟ್ಸು ಏನು ಮಾಡಿದ್ರು, 3ನೇ ವರ್ಷದ ಹಿಂದೆ ಅವರು ಫೈನಲ್ ಇಯರ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಇರಬೇಕಾದ್ರೆ ನನ್ನನ್ನು ಭೇಟಿ ಮಾಡಿದ್ರು. ನಾನು ಮತ್ತು ನಮ್ಮ ಅಣ್ಣ ಇಬ್ಬರೂ ಚರ್ಚೆಯಲ್ಲಿ ತೊಡಗಿರ್ಬೇಕಾದ್ರೆ ಕೃಷಿಗೆ ಏನು ಮಾಡ್ಬೋದು, ಏನು ಅಗತ್ಯ ಇದೆ ಅಂತ ನಮ್ಮ ಗ್ರ್ಯಾಜುಯೇಟ್ಸ್ ಕೇಳಿದಾಗ, ನಮಗೆ ಸಿಂಪಡಣೆಗೆ ಸಮಸ್ಯೆ ಇದೆ, ಇದ್ರ ಮೇಲೆ ನೀವೇನಾದ್ರು ವರ್ಕ್ ಮಾಡಿದ್ರೆ ನೀವು ಇಬ್ಬರು ಸೇರಿ ಏನಾದರೂ ಇನೋವೇಟಿವ್ ಕೊಲಾಬ್ರೇಷನಲ್ಲಿ ವರ್ಕ್ ಮಾಡ್ಬೋದು ಅಂತ ಹೇಳಿದಾಗ, ಅವರು ತಮ್ಮ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಒಂದು ಡ್ರೋನ್ ಕಂಪನಿನ ಸೆಟಪ್ ಮಾಡಿದ್ರು. ನಾವು ಅಗ್ರಿಕಲ್ಚರಿಸ್ಟ್ ಆಗಿ ಅವರು ತಂತ್ರಜ್ಞಾನವನ್ನು ತೆಗೆದುಕೊಂಡು ಬಂದು ಇದು ಅಗ್ರಿಟೆಕ್ ಅಂತ ಹೊಸ ಒಂದು ಸ್ಟಾರ್ಟಪ್ಪನ್ನು ನಾವು ಮಾಡ್ಕೊಂಡ್ವಿ. ಅಲ್ಲೇನಾಗುತ್ತೆ, ಡ್ರೋನ್ಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ಆ ಡ್ರೋನ್ ಕಂಪನಿ ನೋಡ್ಕೊಳ್ಳುತ್ತೆ. ಡ್ರೋನ್ ಪೈಲಟ್ಗಳಾಗಿರ್ಬೋದು, ಸಿಂಪಡಣೆ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು ನೋಡ್ಕೊಳ್ಳುತ್ತೆ. ಯಾವ ರಾಸಾಯನಿಕಗಳ ಸಿಂಪಡಣೆ ಮಾಡಬೇಕು, ಎಷ್ಟು ಬಳಸಬೇಕು, ರೋಗಗಳ ಪತ್ತೆ ಹಚ್ಚೋದನ್ನು ನಾವುಗಳು ನೋಡ್ಕೊಳ್ತಾ ಇದ್ದೀವಿ. ಅಂದಾಜು ಎಷ್ಟು ಡ್ರೋನ್ಗಳಿದ್ದಾವೆ ಇವಾಗ? ನಮಗೆ ಕೃಷಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಡಿಯಲ್ಲಿ ನಮ್ಮ ಸ್ಟಾರ್ಟಪ್ಗೆ ಸಾಲ ಸೌಲಭ್ಯ ಸಿಕ್ಕಿರೋದ್ರಿಂದ ಈಗ ರಾಜ್ಯದಾದ್ಯಂತ ಒಂದು 20 ಡ್ರೋನ್ಗಳು ಕೆಲಸ ನಿರ್ವಹಿಸ್ತಾ ಇದೆ. ನಮ್ಮ ಜಿಲ್ಲೆಗೆ ಅಂತಾನೆ ಒಂದು 4 ಡ್ರೋನ್ಗಳನ್ನ ನಾವು ಇಟ್ಕೊಂಡಿದ್ದೀವಿ. ಅಂದಾಜು ಒಂದು ಎಕರೆಗೆ ಏನು ಖರ್ಚಾಗ್ಬೋದು? ಒಂದು ಎಕರೆಗೆ ಈಗ ಏನಾಗುತ್ತೆ, ನಮ್ಮಲ್ಲಿ ಸ್ಲ್ಯಾಬ್ಗಳಿದೆ, ಅಂದರೆ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಬೆಲೆನ ನಿಗದಿ ಮಾಡ್ಕೊಂಡಿದ್ದೀವಿ. ಈಗ 1 ಎಕರೆ ಇರೋಂಥ ಪ್ರದೇಶಕ್ಕೆ ನಾವು 650 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಅದನ್ನ ಬಿಟ್ಟರೆ ಬೇರೆ ಏನು ಚಾರ್ಜ್ ಮಾಡ್ತಿಲ್ಲ. ಅದೇ ಒಬ್ಬ ರೈತ ಒಂದು 10 ಎಕರೆನ ಒಂದೇ ಸಲ ನಮಗೆ ಕೊಟ್ರೆ ಅದರಲ್ಲಿ ಒಂದು 100 ರೂಪಾಯಿನ ಕಡಿತ ಮಾಡ್ತೀವಿ. ಔಷಧಿ ಖರ್ಚು ಪ್ರತ್ಯೇಕ. ಔಷಧಿ ಖರ್ಚು ರೈತರೇ ತಂದು ಕೊಡಬೇಕು. ಆ ರೈತರಿಗೆ ಯಾವ ಔಷಧಿ, ಅಂದರೆ ರೋಗ ಪತ್ತೆ ಹಚ್ಚೋದು ಮತ್ತೆ ಯಾವ ಔಷಧಿ ತರಬೇಕು ಅಂತ ನಮ್ಮ ಅಗ್ರಿ ಸೈಂಟಿಸ್ಟ್ಗಳೇ ಹೇಳ್ತಾರೆ. ದೂರವಾಣಿ ಮೂಲಕ ಆ ಒಂದು ಸೌಲಭ್ಯನ ನಾವು ಕೊಡ್ತಾ ಇದ್ದೀವಿ. ಇದು ಉಚಿತವಾಗಿರುತ್ತೆ. ಒಳ್ಳೆ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದೀರಿ. ಈಗ ಒಂದು ಎಕರೆಗೆ ಅಂದಾಜು ಏನು ಖರ್ಚಾಗ್ತಾ ಇರ್ಬೋದು ತಮಗೆ ಅರಿಶಿನ ಬೇಸಾಯಕ್ಕೆ? ಅರಿಶಿನ ಬೇಸಾಯಕ್ಕೆ ಬಿತ್ತನೆ ಬೀಜಕ್ಕೂ ಬೆಲೆಯನ್ನು ಸೇರಿಸಿದಾದ್ರೆ 1,92,000 ರೂಪಾಯಿ ಖರ್ಚು ಬರುತ್ತೆ. 2,000 ರೂಪಾಯಿನೂ ಸೇರಿಸಿ ಹೇಳ್ತಾ ಇದ್ದೀರಿ? ಅಂದರೆ 2,000 ಅಂತ ಅಲ್ಲ, ಬಿತ್ತನೆ ಬೀಜಕ್ಕೆ ಬೆಲೆ ಇದೆಯಲ್ಲ ಅದನ್ನ ಸೇರಿಸಿ. ಅದು ಲೆಕ್ಕ ಹಾಕಿ ಇಟ್ಟಿದ್ದೀರಿ 1,92,000. ಹೌದು. ಓಕೆ. ಆದಾಯ ಅಂತ ಏನಾಗ್ಬೋದು? ಆದಾಯ ಇವತ್ತು ಬೆಲೆ ಹೆಂಗಿರುತ್ತೆ ಹಂಗೆ ಆಗುತ್ತೆ. ಕೆಲವೊಂದ್ಸಲ ಈಗ ಹೋದ ವರ್ಷದ ಬೆಲೆ ಈಗ 4,500-5,000 ಇದ್ದಾಗ ಕೈನಿಂದಾನೇ ನಷ್ಟ ಆಗುತ್ತೆ. ಈ ವರ್ಷ ಇವತ್ತಿನ ಬೆಲೆ 11,500-ಇಂದ 12,000 ಇದೆ. ಸೊ ನಾನು ಒಂದು 30 ಕ್ವಿಂಟಾಲ್ ತೆಗಿರೋನು ಒಂದು 3 ಲಕ್ಷ ಆದಾಯ ಬರುತ್ತೆ. ಓಕೆ. ಮಾರಾಟಕ್ಕೆ ಏನಾದರೂ ನಿಮ್ಮ FPO ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀರಾ? ಈಗಾಗಲೇ ಕಳೆದ ಬಾರಿ ನಾವು ಇನ್ನೂ ರಿಜಿಸ್ಟ್ರೇಷನ್ ಆಗದೇ ಇದ್ರೂ ಸಹ ರೈತರಿಗೆ ಅನುಕೂಲ ಆಗಲಿ ಅಂತ ದೊಡ್ಡ ಏನು ಬೈಯರ್ಸ್ ಯಾರಿದ್ದಾರೆ, ಅಂದರೆ ನೇರವಾಗಿ ಬೈಯರ್ಸು, ಅಂದರೆ ಪ್ರೊಸೆಸಿಂಗ್ ಯೂನಿಟ್ಗಳಿದೆ ಅಂಥ ಮಾಲೀಕರನ್ನ ಕರ್ಕೊಂಡು ಬಂದು ರೈತರಿಗೆ ಇಂದನೇ ನೇರವಾಗಿ ಖರೀದಿ ಮಾಡಿಸಿದ್ದೀವಿ. ಈಗ ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು, ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ರೈತರುಗಳಿಗೆ ಸ್ಥಳೀಯ ಮಾರುಕಟ್ಟೆ 5,500-ದಿಂದ 6,000 ಇತ್ತು. ನಾವು ನೇರವಾಗಿ ಖರೀದಿ ಮಾಡಿಸೋದ್ರಿಂದ 7,500 ರೂಪಾಯಿಗಳು ರೈತರ ಖಾತೆಗೆ ನೇರವಾಗಿ ಜಮೆ ಆಯಿತು. ಪ್ರೊಸೆಸಿಂಗಿಗೆ ಏನಾದರೂ ಯೋಜನೆ ಮಾಡ್ತಾ ಇದ್ದೀರಾ? ಆ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅರಿಶಿನ ಪುಡಿಯಾಗಿ ಅಥವಾ ಕರ್ಕ್ಯುಮಿನ್ ಆಗಿ ಎಕ್ಸ್ಟ್ರಾಕ್ಷನ್ ಮಾಡೋ ಆಲೋಚನೆಗಳಿದೆ. ಈಗ ಪ್ರಾಥಮಿಕ ಹಂತದಲ್ಲಿರೋದ್ರಿಂದ ಉತ್ಪಾದನೆ ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ನಾವು ಗಮನ ಹರಿಸ್ತಾ ಇದ್ದೀವಿ. ಯುವಕರು ನೀವು ಕೃಷಿ ಮಾಡ್ತಾ ಇದ್ದೀರಿ, ಬಹಳಷ್ಟು ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೋತಾ ಇದ್ದೀರಿ. ತಮಗೇನು ಅನಿಸುತ್ತೆ, ಕೃಷಿಗೆ ಭವಿಷ್ಯ ಇದೆ ಅಂತ ಅನ್ಸುತ್ತೆ? ಕೃಷಿಗೆ ಖಂಡಿತ ಭವಿಷ್ಯ ಇದೆ. ಅದ್ರ ಜೊತೆಗೆ ಸರ್ಕಾರಗಳು ಭವಿಷ್ಯಕ್ಕೆ ಪೂರಕವಾದ ಪಾಲಿಸಿಗಳನ್ನು ಮಾಡಬೇಕಾಗತ್ತೆ. ಈಗ ನಮ್ಮ ದೇಶಕ್ಕೆ ಸಂಬಂಧಿಸಿದಂತೆ ಕಾರ್ಪೊರೇಟ್ ಅಗ್ರಿಕಲ್ಚರ್ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ 65%ಕ್ಕೂ ಹೆಚ್ಚಿನ ಜನಸಂಖ್ಯೆ ಕೃಷಿಯಲ್ಲಿ ಇರೋದ್ರಿಂದ ಕೃಷಿ ಈಗ, ಏಕೆಂದರೆ ನಾವು 65 ಜನಸಂಖ್ಯೆಗೆ ಬೇರೆ ಉದ್ಯೋಗನ ಕೊಡಬೇಕಾಗತ್ತೆ ಕಾರ್ಪೊರೇಟ್ ಅಗ್ರಿಕಲ್ಚರ್ ಬರಬೇಕು ಅಂದರೆ. ಕಾರ್ಪೊರೇಟ್ ಬಂದಾಗ ಏನಾಗುತ್ತೆ, ತುಂಬ ವ್ಯವಸ್ಥಿತವಾಗಿ ವ್ಯಾಪಕವಾಗಿ ನಡೆಯೋದ್ರಿಂದ ಇದು ನಮ್ಮ ದೇಶದ ಭೌಗೋಳಿಕ ಮತ್ತು ಪರಿಸರಕ್ಕೂ ಹಾನಿ ಆಗುತ್ತೆ ಅನ್ನೋದು ನಮ್ಮ ಒಂದು ಈ ಏನು ಸುದೀರ್ಘವಾದ ಅಧ್ಯಯನದ ಒಂದು ಪರ್ಯಾಯ. ಪರ್ಯಾಯ ಏನು ಮಾಡಬೇಕಾಗತ್ತೆ ಅಂದರೆ, ಇವತ್ತು ಏನು ಕ್ರಾಪ್ ಸರ್ವೆಗಳಾಗ್ತಾ ಇದೆ, ಇದನ್ನು ಡಿಜಿಟಲೈಸ್ ಮಾಡಬೇಕು, ಜನರಿಗೆ ಸಿಕ್ಕೋ ರೀತಿ ಮಾಡಬೇಕು. ಇವತ್ತು ಕ್ರಾಪ್ ಸರ್ವೆ ಅನ್ನೋದು ಎಷ್ಟು ವೈಜ್ಞಾನಿಕವಾಗಿ ಆಗ್ತಿದೆ ಅಂದರೆ, ರೈತನ ಜಮೀನಲ್ಲಿ ಬಂದು ಫೋಟೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ನಮಗೆ ಮುಂದಿನ ಹಂಗಾಮಿಗೆ ಎಷ್ಟು ಉತ್ಪನ್ನ ನನ್ನ ಕೈ ಸೇರುತ್ತೆ ಅನ್ನೋ ಮಾಹಿತಿ ನನಗೆ ಇವತ್ತೇ ಸಿಗ್ತಾ ಇದೆ. ಇದನ್ನು ಬಳಸ್ಕೊಂಡು ಕೃಷಿಯನ್ನು ನಿಯಂತ್ರಿಸಬಹುದು. ನಾವೇನು ಮಾಡ್ಬೋದು, ಒಂದು ಡ್ಯಾಶ್ ಬೋರ್ಡ್ ಮಾಡಿ ಆ ಡ್ಯಾಶ್ ಬೋರ್ಡಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಇವತ್ತು
ಕಬ್ಬಿನ ಬೆಳೆ ವಿಸ್ತರಣೆ ಬಿತ್ತನೆ ಇಷ್ಟು ಎಕರೆಲಾಗಿದೆ, ಅರಿಶಿಣದ ಬಿತ್ತನೆ ಇಷ್ಟು ಎಕರೆಲಾಗಿದೆ ಅನ್ನೋ ಮಾಹಿತಿ ರೈತರಿಗೆ ಸಿಕ್ಕಿದ್ರೆ ಅವ್ರೇನು ಮಾಡ್ತಾರೆ, ಯಾವ ಬೆಳೆ ಹೆಚ್ಚಿಗೆ ಬಿತ್ತನೆ ಆಗಿರುತ್ತೆ ಅದನ್ನು ಬಿಟ್ಟು ಪರ್ಯಾಯ ಬೆಳೆಗಳ ಕಡೆ ಮನಸ್ಸು ಮಾಡ್ತಾರೆ. ಈಗ ಏನಾಗ್ತಾ ಇದೆ, ಈ ದೇಶದಲ್ಲಿ ಯಾವ ಬೆಳೆ ಎಷ್ಟು ಉತ್ಪಾದನೆ ಆಗ್ತಿದೆ ಅನ್ನೋ ಮಾಹಿತಿನೇ ನಮಗಿಲ್ಲ. ಸುಮ್ಮನೆ ಬೆಳೀತಾ ಇದ್ದೀವಿ, ಬೆಳೆದಾಗ ಬೆಲೆ ಬಿದ್ದೋಗುತ್ತೆ. ನಿಮ್ಮ ಕನಸುಗಳೇನು ನಾಗಾರ್ಜುನ ಕುಮಾರ್ ಅವರೇ? ಮುಂದೆ ಇನ್ನು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಏನು ಅಂದರೆ ಇವತ್ತು ನಮ್ಮ ಮುಖ್ಯವಾದ ಕನಸು ಏನಂದರೆ, ಇವತ್ತು ಕೃಷಿ ಅನ್ನೋದು ತೀರಾ ಹಿಂದುಳಿದಿದೆ. ರೈತ ಅಂದರೆ ನಮ್ಮನ್ನು ನೋಡೋ ರೀತಿನೇ ಬೇರೆ ಆಗಿದೆ. ಈ ಆಯಾಮ ಬದಲಾಗಬೇಕು. ಕೃಷಿ ಅನ್ನೋದು ಮೊದಲನೇ ಆಯ್ಕೆ ಆಗಬೇಕು. ನಿಜ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಬೇಕಾಗಿದೆ ಸರ್. ಒಳ್ಳೆಯದು ನಾಗಾರ್ಜುನ ಕುಮಾರ್ ಅವರೇ, ಇದುವರೆಗೂ ಬಹಳ ಸೊಗಸಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಭವಿಷ್ಯ ಸಂತೋಷಕರವಾಗಿರಲಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಸರ್. ನನ್ನ ಮೊಬೈಲ್ ಸಂಖ್ಯೆ 9164049808. ಇನ್ನೊಮ್ಮೆ 9164049808. ಇನ್ನೊಂದು ಸರಿ ಇದೇ ನಂಬರೇ ಹೇಳ್ಬಿಡಿ. 9164049808. ಒಳ್ಳೆಯದು ನಾಗಾರ್ಜುನ ಕುಮಾರ್ ಅವರೇ, ಇದುವರೆಗೂ ವ್ಯವಸಾಯದ ಅನುಭವಗಳ ಜೊತೆಗೆ ವಿಶೇಷವಾಗಿ ಅರಿಶಿಣದ ಬಗೆಗಿನ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ನಿಮ್ಮ ಭವಿಷ್ಯ ತುಂಬ ಉಜ್ವಲವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ.